ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂಗ್ಲೆಂಡ್ ದೇಶ ಒಬ್ಬ ವ್ಯಕ್ತಿ ರಾಜನಿಗೆ ಪತ್ರ ಬರೀತಾನೆ, ನಾನೊಂದು ಶಾಲೆಯನ್ನು ಆರಂಭಿಸಬೇಕು, ನನಗೆ ಒಂದಷ್ಟು ಸ್ಥಳವನ್ನು ದಾನ ಮಾಡಿ. ರಾಜ ದಾನ ಮಾಡ್ತಾನೆ. ಆ ವ್ಯಕ್ತಿ ಆ ಸ್ಥಳದಲ್ಲಿ ಒಂದು ಶಾಲೆಯನ್ನು ಕಟ್ಟಿ ತಾನೇ ಅಧ್ಯಾಪಕನಾಗಿ ಪಾಠವನ್ನು ಹೇಳೋದಕ್ಕೆ ಶುರು ಮಾಡ್ತಾನೆ. ಆ ಶಾಲೆ ಅತ್ಯಲ್ಪ ಕಾಲದಲ್ಲಿ ಬಹುದೊಡ್ಡ ಹೆಸರನ್ನು ಗಳಿಸುತ್ತೆ. ಅಲ್ಲಿ ಕಲಿತವರೆಲ್ಲ ವಿದ್ಯಾವಂತರಾಗ್ತಾರೆ ಅನ್ನೋ ಸುದ್ದಿ ಎಲ್ಲ ಕಡೆ ಹರಡಿದಾಗ ರಾಜನಿಗೆ ಅನಿಸುತ್ತೆ, ಯಾಕೆ ಒಂದು ಸಲ ಹೋಗಿ ನೋಡಬಾರದು. ತಕ್ಷಣ ಪತ್ರ ಬರೀತಾನೆ, ನಾನು ಬಂದು ನಿಮ್ಮ ಶಾಲೆಯನ್ನು ನೋಡಬೇಕು, ಯಾವತ್ತೂ ಬರಲಿ. ಅಧ್ಯಾಪಕರು ಪತ್ರ ಬರೀತಾರೆ, ನಮ್ಮ ಶಾಲೆಗೆ ನೀವು ಬರೋದು ಬಹಳ ಸಂತೋಷದ ವಿಷಯ, ಆದರೆ ನೀವು ಬರಬಾರದು ಅಂತ ಪ್ರಾರ್ಥಿಸ್ತಾ ಇದ್ದೇನೆ. ಯಾಕೆ ಬರಬಾರದು ಅಂದರೆ, ನೀವು ಬಂದು ಕೂಡಲೇ ನಾನು ಎದ್ದು ನಿಂತ್ಕೋಬೇಕು ನನ್ನ ಕುರ್ಚಿಯಿಂದ, ನನ್ನ ಹ್ಯಾಟ್ ಏನಿದೆ ಅದನ್ನು ತೆಗೆದು ನಿಮಗೆ ಬಾಗಿ ವಂದಿಸಬೇಕು, ಗೌರವದಿಂದ ನಿಮ್ಮನ್ನು ಒಳಗೆ ಕರ್ಕೊಂಬರಬೇಕು. ಇವೆಲ್ಲವನ್ನು ನನ್ನ ವಿದ್ಯಾರ್ಥಿಗಳು ನೋಡಿದ್ರೆ ನೀವು ನನಗಿಂತಲೂ ದೊಡ್ಡವರು ಅನ್ನೋದು ಅವರಿಗೆಲ್ಲ ಗೊತ್ತಾಗುತ್ತೆ, ನನ್ನ ಮೇಲಿನ ಗೌರವ ಹೊರಟು ಹೋಗುತ್ತೆ. ಹಾಗಾಗಿ ಅವರ ವಿದ್ಯೆ ಪೂರ್ಣ ಆಗೋವರೆಗೂ ತಾವು ದಯಮಾಡಿ ಬರಬಾರದು ಅಂತ ಪತ್ರವನ್ನು ಬರೆದಾಗ ಆ ರಾಜ ಅದನ್ನು ಮನ್ನಿಸ್ತಾನಂತೆ. ಯಾಕಂದರೆ ವಿದ್ಯೆಗಿಂತ ದೊಡ್ಡದು ಮತ್ತೊಂದಿಲ್ಲ ಈ ಜಗತ್ತಲ್ಲಿ. ಹಾಗಾಗಿ ವಿದ್ಯೆಯನ್ನು ಕಲಿಸುವಂಥ ಅಧ್ಯಾಪಕನನ್ನು ತಂದೆ ತಾಯಿಯ ನಂತರದ ಸ್ಥಾನವನ್ನು ನಾವು ಕೊಟ್ಟಿದ್ದೇವೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ಹಾಗಾಗಿ ಆಚಾರ್ಯರನ್ನು ಮೀರಿಸಿದವರು ಯಾರೂ ಇಲ್ಲ ಅನ್ನೋ ಒಂದು ಸತ್ಯವನ್ನು ನಾವು ಮನಗಾಣಬೇಕಾಗುತ್ತೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ತೆ, ನನ್ನ ಹೆಸರು ಮಿಥುನ್ ದೊಡ್ಡಮನೆ, ನಾನು ಬೆಂಗಳೂರಿದ್ದ, ನಾನು ರಂಗಭೂಮಿ ಕಲಾವಿದ. ಮಿಥುನ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ತೆ, ನನ್ನ ಹೆಸರು ಸೌಮ್ಯ, ನಾನು ಬೆಂಗಳೂರಿಂದ ಬಂದಿದ್ದೆ. ಸೌಮ್ಯ ಅವರಿಗೆ ಸ್ವಾಗತ. ಮೂರನೆಯ ಸ್ಪರ್ಧಿ. ನಮಸ್ತೆ, ನನ್ನ ಹೆಸರು ಕಾರ್ತಿಕ್, ನಾನು ಬೆಂಗಳೂರಿನ ನಾಗರಬಾವಿಯಿಂದ ಬಂದಿದ್ದೇನೆ. ನಾನು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದು, ನನ್ನ ಹವ್ಯಾಸ ಚಿತ್ರಕಥೆ ಬರೆಯೋದು, ಸಂಭಾಷಣೆ ಬರೆಯೋದು ಹಾಗೂ ರಂಗಭೂಮಿಯಲ್ಲಿ ಅಭಿನಯಿಸೋದು. ಕಾರ್ತಿಕ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100ಕ್ಕಿಂತಲೂ ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಮೊದಲ ಪುಸ್ತಕ, ಕೇಳುವ ಮೊದಲ ಪ್ರಶ್ನೆ ಈಗ ಬಂದಿವೆ. ಪುರಾತತ್ವ ಶೋಧನೆ, ಡಾಕ್ಟರ್ ಎಸ್ ಶ್ರೀಕಂಠಶಾಸ್ತ್ರಿ ಬರೆದಂಥ ಉಪಯುಕ್ತ ಕೃತಿ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಕನ್ನಡ ಸಾಹಿತ್ಯವನ್ನು ಆರಂಭ ಕಾಲ, ಮತ ಪ್ರಾಬಲ್ಯದ ಕಾಲ ಹಾಗೂ ನವೀನ ಕಾಲ ಎಂದು ಯಾರು ವಿಂಗಡಿಸಿದ್ದಾರೆ? ಆಯ್ಕೆಗಳನ್ನು ನೋಡೋಣ. ಇ.ಪಿ. ರೈಸ್, ತೀನಂ ಶ್ರೀ, ಬಿ.ಎಂ. ಶ್ರೀ, ರಂಶ್ರೀ ಮುಗಳಿ. ಬಜರುತ್ತಿ ಉತ್ತರ ಕೊಡಿ. ಮೊದಲಿಗೆ ಕಾರ್ತಿಕ್, ಆನಂತರ ಮಿಥುನ್. ಮೂರನೆಯದು ಬಿ.ಎಂ. ಶ್ರೀ. ಹೇಳಿ ಮಿಥುನ್. ಎರಡನೇದು ತೀನಂ ಶ್ರೀ. ಉತ್ತರವನ್ನು ನೋಡೋಣ. ಬಿ.ಎಂ. ಶ್ರೀ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಕಾರ್ತಿಕ್ ಅವರು ಕೊಟ್ಟಿದ್ದಾರೆ. ಪುರಾತತ್ವ ಶೋಧನೆ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. 10ನೇ ಶತಮಾನದವರೆಗಿನ ಕಾಲ ಏನಿದೆ ಅದನ್ನು ಆರಂಭ ಕಾಲ ಅಂತ ಕರೆದಿದ್ದಾರೆ. 10ರಿಂದ 16ನೇ ಶತಮಾನದವರೆಗಿನ ಕಾಲವನ್ನು ಮತಧರ್ಮ ಪ್ರಾಬಲ್ಯದ ಕಾಲ ಅಂತ ಕರೆದು, 16ರ ನಂತರ ನವೀನ ಕಾಲ ಅಂತ ಕರೆದ್ರು ಬಿ.ಎಂ. ಶ್ರೀ.
ಆದರೆ 10ರಿಂದ 16ನೇ ಶತಮಾನದ ಮಧ್ಯದ ಅವಧಿ ಏನಿದೆ ಅದನ್ನು 3 ಉಪ ಅವಧಿಗಳನ್ನಾಗಿ ಅವರು ವಿಂಗಡಿಸ್ತಾರೆ. 10ರಿಂದ 12ರವರೆಗೆ ಜೈನರು, 12ರಿಂದ 15ರವರೆಗೆ ವೀರಶೈವರು, 15ರಿಂದ 16ರವರೆಗೆ ಅವರು ಬ್ರಾಹ್ಮಣ ಸಾಹಿತ್ಯ, ಬ್ರಾಹ್ಮಣ ಯುಗ ಹೀಗೆ ವಿಭಜಿಸೋದು ಉಂಟು. ಕನ್ನಡ ಸಾಹಿತ್ಯವನ್ನು ಒಬ್ಬೊಬ್ಬರು ಒಂದೊಂದು ರೀತಿ ವಿಭಜಿಸಿದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಅವರು ಯಾವ ಅಂಶಗಳಿಗೆ ಆದ್ಯತೆಯನ್ನು ಕೊಡ್ತಾರೆ ಅನ್ನೋದು. ಹಾಗಾಗಿ ಇವರೆಲ್ಲರ ವರ್ಗೀಕರಣವನ್ನು ಒಂದು ಸಲ ನಾವು ನೋಡಿದರೆ ನಮ್ಮ ಅರಿವು ಹೆಚ್ಚುತ್ತೆ. ಮುಂದಿನ ಪುಸ್ತಕ ಈ ಬೆಟ್ಟಗಳೇ ನಮ್ಮ ಮನೆಗಳು, ಮೂಲ ತೆಮ್ಸೂಲ ಆವೋ, ಅನುವಾದ ಮಾಡಿದ್ದಾರೆ ಡಾಕ್ಟರ್ HSN ಪ್ರಕಾಶ್ ಅವರು. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡು. ಕನ್ನಡದಲ್ಲಿ ಸಂಸ್ಕೃತ ಶಬ್ದಗಳನ್ನು ಬೆರೆಸುವುದೆಂದರೆ ಕುದಿಯುವ ಹಾಲಿಗೆ ಮೊಸರನ್ನು ಬೆರೆಸಿ ಹೊಲಸು ಮಾಡಿದ ಹಾಗೆ ಎಂದವರು ಯಾರು? ಆಯ್ಕೆಗಳನ್ನು ನೋಡು. ಸೈಗೊಟ್ಟ ಶಿವಮಾರ, ನೃಪಕಾಮ, ಆಂಡಯ್ಯ, ಶ್ರೀವಿಜಯ. ಕಾರ್ತಿಕ್. ಆಯ್ಕೆ 2 ನೃಪಕಾಮ. ಆಯ್ಕೆ 2 ನೃಪಕಾಮ ಅಂತ ಹೇಳ್ತಾ ಇದ್ದಾರೆ. ಮಿಥುನ್. ಆಯ್ಕೆ 2 ಸರ್, ನೃಪಕಾಮ. ಅದೇ ಉತ್ತರವಾ? ಉತ್ತರವನ್ನು ನೋಡೋಣ. ಶ್ರೀವಿಜಯ ಸರಿಯಾದ ಉತ್ತರ ಆಗಿತ್ತು. ಶ್ರೀವಿಜಯ ಈ ಒಂದು ಮಾತನ್ನು ಹೇಳಿದ್ದಾನೆ. ಮರಗುವ ಪಾಲ್ಗಳೆಯ ಪನಿಗಳಂ ಬೆರೆಸಿದ ಓಲ್ ವಿರಸಂ ಅನ್ನೋದು ಈತ ಬರೆದಂಥ ಒಂದು ಮಾತು. ಅಂದರೆ ಕುದಿಯುವ ಹಾಲಿಗೆ ಮೊಸರನ್ನು ಬೆರೆಸಿದ್ರೆ ಎರಡೂ ಹಾಳಾಗುತ್ತೆ ಅನ್ನೋದು ಈತನ ಅರ್ಥ. ನಯಸೇನ ಆನಂತರ ಬಂದವನು, ಅವನು ಸಹ ಇದೇ ಅರ್ಥದ ಮಾತನ್ನು ತನ್ನ ಧರ್ಮಾಮೃತದಲ್ಲಿ ಹೇಳ್ತಾನೆ. ಘೃತಮಂ ಮತ್ತು ತೈಲಮಂ ಬೆರೆಸಿದಂತೆ. ತುಪ್ಪ ಮತ್ತು ಎಣ್ಣೆ ಎರಡು ಪ್ರತ್ಯೇಕ, ಬೆರೆಸಕ್ಕೆ ಬರೋದಿಲ್ಲ, ಅವು ಒಟ್ಟಿಗೆ ಇರೋದಿಲ್ಲ. ಹಾಗೆಯೇ ಸಂಸ್ಕೃತ ಕನ್ನಡ ಶಬ್ದಗಳನ್ನು ಒಟ್ಟಿಗೆ ಬೆರೆಸಬಾರದು ಅಂತಾನೆ. ಈ ಹಿನ್ನೆಲೆಯಲ್ಲಿ ಆಂಡಯ್ಯ ಅಚ್ಚ ಕನ್ನಡ ಶಬ್ದಗಳನ್ನೇ ಬಳಸಿ ತಾನು ಕಾವ್ಯವನ್ನು ಬರಿತೇನೆ ಅಂತ ಹೊರಟದ್ದು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಇಂಜಿನಿಯರುಗಳು ಶಿಕ್ಷಕರಾದರೆ ಎನ್ನುವ ಪುಸ್ತಕ, ಬಸವರಾಜ ಐನೋಳಿ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಕನ್ನಡವು ಸಂಸ್ಕೃತ ಭಾಷೆಯಿಂದ ರೂಪುಗೊಳ್ಳಲಿಲ್ಲ ಎನ್ನುವುದಕ್ಕೆ ಅತಿ ಮುಖ್ಯವಾದ ಪುರಾವೆ ಯಾವುದು? ಆಯ್ಕೆಗಳನ್ನು ನೋಡು. ವ್ಯಾಕರಣ, ಪ್ರಾದೇಶಿಕತೆ, ಕಾಲಮಾನ, ಭಾಷಾ ಸಂಪತ್ತು. ಮೊದಲಿಗೆ ಸೌಮ್ಯ, ಆನಂತರ ಕಾರ್ತಿಕ್. ಪ್ರಾದೇಶಿಕತೆ. ಪ್ರಾದೇಶಿಕತೆ ಆಯ್ಕೆ 2. ಕಾರ್ತಿಕ್. 3 ಕಾಲಮಾನ. 3 ಕಾಲಮಾನ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ವ್ಯಾಕರಣ ಆಗಿತ್ತು. ಯಾವುದಾದರೂ ಒಂದು ಭಾಷೆಯನ್ನು ನಾವು ಗುರುತಿಸೋದು ಆ ಭಾಷೆಯ ವ್ಯಾಕರಣದಿಂದ, ನಂತರ ಶಬ್ದ ಸಂಪತ್ತು ಇತ್ಯಾದಿಗಳೆಲ್ಲ ಬರುತ್ತೆ. ಸಂಸ್ಕೃತದ ವ್ಯಾಕರಣವೇ ಬೇರೆ, ಕನ್ನಡದ ವ್ಯಾಕರಣವೇ ಬೇರೆ. ಆ ಲೆಕ್ಕಕ್ಕೆ ಎಲ್ಲ ದ್ರಾವಿಡ ಭಾಷೆಗಳ ವ್ಯಾಕರಣ, ಸಂಸ್ಕೃತ ವ್ಯಾಕರಣ ಬಹಳ ಭಿನ್ನವಾದದ್ದು. ಹಾಗಾಗಿ ಕನ್ನಡ ಈ ಸಂಸ್ಕೃತ ಭಾಷಾ ವರ್ಗಕ್ಕೆ ಸೇರಿದ್ದಲ್ಲ, ಅದು ತನ್ನದೇ ಆದ ಸ್ವತಂತ್ರ ಅಸ್ತಿತ್ವವನ್ನು ಉಳ್ಳಂಥ ಭಾಷೆ ಎನ್ನುವ ತೀರ್ಮಾನಕ್ಕೆ ನಾವು ಬರಬಹುದು. ಮುಂದೆ ನಾವು ಕೊಡ್ತಾ ಇದ್ದೇವೆ ಕೇಳು ಜನಮೇಜಯ ಎನ್ನುವ ಕಾದಂಬರಿ. ಶಿವಾನಂದ ಹೊಳೆಪ್ಪನವರ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಸುಮಾರು ಕ್ರಿಸ್ತಪೂರ್ವ 550ರ ಕಾಲಕ್ಕೆ ಸೇರಿದ ಕವಿ ಪರಮೇಷ್ಠಿಯ ಬಗ್ಗೆ ಇವರಲ್ಲಿ ಯಾರು ಬರೆದಿಲ್ಲ? ಆಯ್ಕೆಗಳನ್ನು ನೋಡೋಣ. ಆದಿಪಂಪ, ಎರಡನೆಯ ಗುಣವರ್ಮ, ನಯಸೇನ, ಚಾಮರಸ. ಮೊದಲಿಗೆ ಸೌಮ್ಯ, ಆನಂತರ ಮಿಥುನ್. ಆಪ್ಷನ್ 4 ಚಾಮರಸ. ಚಾಮರಸ ಬರೆದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಿಥುನ್. ಆದಿಪಂಪ. ಉತ್ತರವನ್ನು ನೋಡೋಣ. ಚಾಮರಸ ಉತ್ತರ ಸರಿಯಾಗಿದೆ. ಕೇಳು ಜನಮೇಜಯ ಎನ್ನುವ ಈ ಕಾದಂಬರಿ ಪುಸ್ತಕವನ್ನು ಸೌಮ್ಯ ಅವರಿಗೆ ಕೊಟ್ಟಿದ್ದೇವೆ. ಚಾಮರಸ ವೀರಶೈವ ಕವಿ, ಹಾಗಾಗಿ ಜೈನರ ಬಗ್ಗೆ ಆತ ಬರೆಯುವ ಸಾಧ್ಯತೆ ಬಹಳ ಬಹಳ ಕಡಿಮೆ ಇರುತ್ತೆ. ಉಳಿದ 3 ಜನ ಯಾರಿದ್ದಾರೆ, ನಯಸೇನ, ಆದಿಪಂಪ ಮತ್ತು ಎರಡನೆಯ ಗುಣವರ್ಮ, ಇವರೆಲ್ಲ ಜೈನರಾಗಿರೋ ಕಾರಣ ತಮಗಿಂತಲೂ ಮೊದಲು ಇದ್ದಂಥ ಹಿರಿಯ ಕವಿಗಳು ಯಾರಿದ್ದಾರೆ
ಗಣ್ಯ ಕವಿಗಳು ಪ್ರತಿಭಾವಂತರು ಯಾರಿದ್ದಾರೆ ಅವರನ್ನು ಸ್ಮರಿಸಿಕೊಂಡು ತಮ್ಮ ಕಾವ್ಯವನ್ನು ಆರಂಭಿಸ್ತಾರೆ. ಹಾಗಾಗಿ ಆದಿಪಂಪನು, ನಯಸೇನನು ಹಾಗೂ ಎರಡನೆಯ ಗುಣವರ್ಮನು ಇವರು ಮೂರೂ ಸಹ ಈ ಕವಿ ಪರಮೇಷ್ಠಿ ಅಂತ ಯಾರಿದ್ದಾನೆ ಆತನನ್ನು ತಮ್ಮ ಕಾವ್ಯಗಳ ಆರಂಭದಲ್ಲಿ ಹೊಗಳ್ತಾರೆ. ಆತನಿಗೆ ಕವಿ ಪರಮೇಶ್ವರ ಅನ್ನೋ ಬಿರುದೂ ಇತ್ತು ಅಂತ ಹೇಳ್ತಾರೆ. ಈತನ ಕಾಲ ಕ್ರಿಸ್ತಪೂರ್ವ 550 ಆಗಿರಬೇಕು ಅಂತ ತಜ್ಞರ ಅಭಿಮತ. ಮುಂದಿನ ಪುಸ್ತಕ ಹಳ್ಳಿಗಳನ್ನು ಕಟ್ಟುವ ಕಷ್ಟ ಸುಖ, ಡಾಕ್ಟರ್ ಪ್ರಕಾಶ್ ಭಟ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಈ ಕಾವ್ಯ ಭಾಗವನ್ನು ತಪ್ಪಿಲ್ಲದಂತೆ ಓದಿ ಮೊದಲು ಕಾವ್ಯವನ್ನು ನೋಡೋಣ. ಯಾರಿಗೂ ಓದ್ತೀರಿ? ಮೊದಲು ಬಜರುತ್ತಿ. ಮೊದಲಿಗೆ ಸೌಮ್ಯ, ಆನಂತರ ಕಾರ್ತಿಕ್, ಕೊನೆಯಲ್ಲಿ ಮಿಥುನ್. ಹೇಳಿ ಕಾವ್ಯ. ಉದಕದೊಳಗೆ ಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದು, ಸೊಸಿಯೊಳಗಣ ರಸದ ರುಚಿಯಂತಿದ್ದಿತು, ನನೆಯೊಳಗಣ ಪರಿಮಳದಂತಿದ್ದಿತು, ಕೂಡಲ ಸಂಗಮ ದೇವ ಕನ್ಯೆಯ ಸ್ನೇಹದಂತಿದ್ದಿತು. ಒಂದಷ್ಟು ತಪ್ಪುಗಳಾದವು. ಕಾರ್ತಿಕ್. ಉದಕದೊಳಗೆ ಬೈಚಿಟ್ಟ ಬಯಕೆಯ ಕಿಂಚಿನಂತಿದ್ದಿತು, ಸಸಿಯೊಳಗಣ ರಸದ ರುಚಿಯಂತಿದ್ದಿತು, ನನೆಯೊಳಗಣ ದಂತಿದ್ದಿತು, ಕೂಡಲ ಸಂಗಮ ದೇವ ಕನ್ಯೆಯ ಸ್ನೇಹದಂತಿದ್ದಿತು. ನನೆಯೊಳಗಣ ಯಾಕೆ ಅದನ್ನು ಬೇರೆ ಬೇರೆ ಮಾಡಿದ್ರಿ? ಇಲ್ಲೋ ಹೋಗಿದ್ರೆ ಚೆನ್ನಾಗಿ ಬಂದಿತ್ತು. ಹೇಳಿ ಮಿಥುನ್. ಉದಕದೊಳಗೆ ಮೈ ಚಿಟ್ಟ ಬಯಕೆಯ ಕಿಚ್ಚಿನಂತಿತ್ತು, ಸಸಿಯೊಳಗಣ ರಸದ ರುಚಿಯಂತಿತ್ತು, ನನ್ನ ನೆನೆದೊಳಗಣ ಪರಿಮಳದಂತಿತ್ತು, ಕೂಡಲ ಸಂಗಮ ದೇವ ಕನ್ಯೆಯ ಸ್ನೇಹದಂತಿತ್ತು. ಅಷ್ಟು ಸರಿಯಾಗಿ ಬರಲಿಲ್ಲ ಮಿಥುನ್, ತಪ್ಪುಗಳಾದವು. ಬಸವಣ್ಣನವರ ವಚನ ಇದು. ಬಸವಣ್ಣನವರು ಹೇಗೆ ಹೇಳ್ತಾರೆ ಅಂದರೆ, ಕೂಡಲ ಸಂಗಮದೇವ ಶಿವನು ಭಕ್ತರ ಹೃದಯದಲ್ಲಿ ಹೇಗಿರ್ತಾನೆ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾ ಹೋಗ್ತಾನೆ. ನೀರಿನಲ್ಲಿ ಅಡಗಿರುವ ಬಡಬಾಗ್ನಿಯಂತೆ. ಯಾಕಂದರೆ ಸಮುದ್ರದ ಕೆಳಗೆ ಬೆಂಕಿ ಇರೋದು ನಮಗೆಲ್ಲ ಗೊತ್ತು. ಎಷ್ಟೋ ಸಂದರ್ಭದಲ್ಲಿ ಸಮುದ್ರದ ಕೆಳಗಿನ ಅಗ್ನಿಪರ್ವತ ಸ್ಫೋಟಗೊಂಡಾಗ ಆ ಬೆಂಕಿ ಹೊರಗಡೆ ಬರುತ್ತೆ ಸಮುದ್ರದಿಂದ. ಅದು ನಮ್ಮ ಹಿರಿಯರಿಗೆ ಗೊತ್ತಿತ್ತು. ಹಾಗೆಯೇ ಸಸಿಗಳಲ್ಲಿ ರುಚಿ ಅನ್ನೋದು ಅದರ ಒಳಗಡೆನೇ ಅಡಗಿಕೊಂಡಿರುತ್ತೆ. ಹಾಗೆಯೇ ಒಂದು ಮೊಗ್ಗು ಅಂತ ತಗೊಂಡ್ರೆ ಆ ಮೊಗ್ಗಿನ ಒಳಗೆ ಇರತಕ್ಕಂಥ ಹೂವು, ಆ ಹೂವಲ್ಲಿ ಇರುವ ಸುವಾಸನೆ ಏನಿದೆ ಅದು ಅಡಕವಾಗಿದೆ. ಹಾಗೆಯೇ ಕನ್ಯೆಯೇ ಹೃದಯಾಂತರದಲ್ಲಿರುವ ಪವಿತ್ರ ಪ್ರೇಮದಂತೆ. ಹೆಣ್ಣು ಮಕ್ಕಳ ಮನಸ್ಸಲ್ಲಿ ಪವಿತ್ರ ಪ್ರೇಮ ಅನ್ನೋದು ಅವರ ಹೃದಯದ ಒಳಗೆ ಹುದುಗಿರುತ್ತೆ. ಹಾಗೆ ಭಕ್ತನ ಹೃದಯದಲ್ಲಿ ನೀನು ಇರ್ತೀಯ ಅನ್ನೋ ಒಂದು ಮಾತನ್ನು ಬಸವಣ್ಣ ಈ ಒಂದು ವಚನದಲ್ಲಿ ಹೇಳಿದ್ದಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಲೇಖಕಿಯರ ಆತ್ಮಕಥಾನಕಗಳು, ಲೇಖ ಲೋಕ. ಪ್ರಶ್ನೆ, ಈ ವಾಕ್ಯಗಳಲ್ಲಿ ಯಾವ ವಾಕ್ಯವು ಸರಿಯಾಗಿ ಇದೆ ಮತ್ತು ಯಾಕೆ ಸರಿಯಾಗಿದೆ ಎನ್ನುವುದನ್ನು ತಿಳಿಸಿ. ಮೊದಲ ವಾಕ್ಯ, ಜನಾರ್ದನನಿಗಿಂತ ಹೆಚ್ಚು ಯಾರೂ ಇಲ್ಲ. ಜನಾರ್ದನಿಗಿಂತ ಹೆಚ್ಚಿನವರು ಯಾರೂ ಇಲ್ಲ. ಮೊದಲಿಗೆ ಮಿಥುನ್, ನಂತರ ಕಾರ್ತಿಕ್, ಕೊನೆಯಲ್ಲಿ ಸೌಮ್ಯ. ಹೇಳಿ ಮಿಥುನ್. ಸರ್, ಜನಾರ್ದನಿಗಿಂತ ಹೆಚ್ಚು ಯಾರೂ ಇಲ್ಲ. ಮೊದಲನೇದ ಎರಡನೇದ? ಅದು ಫಸ್ಟ್. ಎರಡನೇದು ಸರಿ. ಎರಡನೇದು ಸರಿ ಇದೆ. ಯಾಕೆ ಸರಿ ಇದೆ? ಮೇಲ್ಗಡೆದು ಜನಾರ್ದನಿಗಿಂತ ಅಂತ ಇದೆ, ಕೆಳಗಡೆದು ತಪ್ಪೇನಿದೆ? ಮೇಲ್ಗಡೆ ಜನಾರ್ದನಗಿಂತ ಅಂತದ್ದು ಇದೆ. ತಪ್ಪೇನಿದೆ ಅದರಲ್ಲಿ? ಆ ವರ್ಡ್ ಅದರಲ್ಲಿ ಜನಾರ್ದನಿಗಿಂತ ಅಂತ ಬರಬೇಕಿತ್ತು ಸರ್. ಅದು ಜನಾರ್ದನಿಗಿಂತ ನನ್ನ ಲೆಕ್ಕದಲ್ಲಿ ಸರಿಯಾಗಿದೆ. ಕೆಳಗಡೆನೂ ಜನಾರ್ದನನಿಗಿಂತ ಸರಿಯಾಗಿದೆ. ಏನಪ್ಪ ಎರಡೂ ಶಬ್ದಗಳಲ್ಲಿ ವ್ಯತ್ಯಾಸ ನನಗೆ ಕಾಣ್ತಾ ಇರೋದು ಅಂದರೆ, ಒಂದು ಮಹಾಪ್ರಾಣ ಇದೆ, ಇನ್ನೊಂದು ಅಲ್ಪ ಪ್ರಾಣ ಇದೆ. ಸೌಮ್ಯ, ಅಸೌಮ್ಯ ಅಲ್ಲ. ಕಾರ್ತಿಕ್. ಮೊದಲನೇದು ಸರಿಯಾದ ಉತ್ತರ. ಯಾಕೆ ಸರಿ? ಜನಾರ್ದನ ಮಹಾಪ್ರಾಣ ಬರಬೇಕು. ಯಾಕೆ ಬರಬೇಕು?
ಸೌಮ್ಯ, ಹಾಂ ಸರ್. ತಮ್ಮ ಉತ್ತರ. ಅದೇ ಜನಾರ್ದನ, ದೇವರಿಗಿಂತ ದೊಡ್ಡವರು ಯಾರು ಇಲ್ಲ ಹೇಳಿ ವಾಕ್ಯ ಬರುತ್ತೆ ಸರ್. ಇಲ್ಲ, ಪ್ರಶ್ನೆ ಅದು ಮಹಾಪ್ರಾಣ ಬರಬಾರ್ದು ಸರ್. ಹಾಂ, ಮಹಾಪ್ರಾಣ ಬರಬಾರದು. ಬರಬಾರ್ದು. ಯಾಕೆ ಬರಬಾರ್ದು ಅನ್ನೋದು ಪ್ರಶ್ನೆ. ಇಲ್ಲ ಸರ್. ಆ ಶಬ್ದಗಳ ಅರ್ಥ ತಿಳ್ಕೋಬೇಕಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದು. ನೋಡೋಣ ಉತ್ತರವನ್ನು ಒಂದು ಸಲ. ಸರಿಯಾದ ಉತ್ತರ ಎರಡನೇ ಸಾಲು. ಯಾಕೆ ಸರಿಯಾದದ್ದು ಅಂದರೆ ಅರ್ಧ ಅಂತ ಬರುತ್ತೆ ಅಲ್ಲಿ. ಜನಾರ್ದನಲ್ಲಿ ಅರ್ಧ ಅನ್ನೋ ಶಬ್ದ ಬರುತ್ತಲ್ಲ, ಅದರ ಹೆಸರು. ಅದಕ್ಕೆ ಎರಡು ಅರ್ಥ ಇದೆ. ಒಂದು ಪೀಡಿಸು ಅಂತ, ಕಷ್ಟ ಕೊಡು, ಹೊಡಿ ಬಡಿ ಕೊಲ್ಲು ಅನ್ನೋ ಅರ್ಥ ಒಂದು. ಇನ್ನೊಂದು ಅರ್ಥ ಬೇಡು ಅಂತ. ಸೊ ಮೊದಲನೇ ವಾಕ್ಯದಲ್ಲಿ, ಎರಡನೇ ವಾಕ್ಯದಲ್ಲಿ ಏನಾಗಿದೆ ಅಂತ ಹೇಳ್ತಂದರೆ, ಜನ ಅಂತ ಒಬ್ಬ ರಾಕ್ಷಸ ಇದ್ದಂತೆ. ಅವನನ್ನು ಕೊಂದದ್ದು ಕೃಷ್ಣ, ಪೀಡಿಸಿ ಕೊಂದ. ಹಾಗಾಗಿ ಕೃಷ್ಣನಿಗೆ ಜನಾರ್ದನ ಅಂತ ಹೇಳ್ತಾರೆ. ಅಲ್ಲಿ ಅರ್ಧ ಅಂತ ಬಂತು ಅಂದರೆ ಅವನನ್ನು ಹೊಡೆದು ಬಡಿದು ಕೊಂದ ಅನ್ನೋ ಅರ್ಥ. ಅದು ಮೊದಲನೇ ವಾಕ್ಯಕ್ಕೆ ಸರಿ ಹೋಗುತ್ತೆ. ಅದೇ ಎರಡನೇ ವಾಕ್ಯದಲ್ಲಿ ಜನಾರ್ದನಿಗಿಂತ ಯಾರು ಜನತಾ ಅನ್ನೋದು ಬಂತಲ್ಲ, ಈಗಿನ ರಾಜಕಾರಣಿಗಳು ಹೋಗಿ ವೋಟನ್ನು ಬೇಡ್ತಾರೆ. ಹಾಗಾಗಿ ಅಲ್ಲೂ ಅರ್ಧ ಅಂತ ಬರೋದು ಬೇಡುವಿಕೆ ಎನ್ನುವ ಅರ್ಥದ ಭಾಗ. ಜನಾರ್ಧ ಅರ್ಧ ಅಂತ ಬರಲ್ಲ ಅಲ್ಲಿ. ಹಾಗಾಗಿ ಶಬ್ದಗಳ ಅರ್ಥವನ್ನು ತಿಳ್ಕೋಬೇಕಾಗುತ್ತೆ. ಈಗ ಸೌಮ್ಯ ಅಂದರೆ ಏನು, ಆ ಹೆಸರಿನ ಅರ್ಥವನ್ನು ತಿಳ್ಕೋಬೇಕಾಗುತ್ತೆ. ಕಾರ್ತಿಕ್ ಅನ್ನೋದು ಹೇಗೆ ಬಂತು ಅದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ಒಂದು ಸೊಗಸಾದ ಲೋಕ ನಮ್ಮ ಕಣ್ಣು ಮುಂದೆ ತೆರೆಕೊಳ್ಳುತ್ತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಗೋವಿಂದ ಪೈ ನಿಘಂಟು, ಪ್ರೊಫೆಸರ್ ಎ.ವಿ. ನಾವಡ ಬರೆದಿರುವಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ, ಇವರನ್ನು ಗುರುತಿಸಿ. ಆಯ್ಕೆಗಳು ಬರೋದಕ್ಕೆ ಮೊದಲು ಕಾರ್ತಿಕ್ ಬಜರ್ ಒತ್ತಿದ್ದಾರೆ. ಉತ್ತರ ಸರ್ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯ. ಇನ್ಯಾರಾದರೂ ಉತ್ತರ ಕೊಡ್ತೀರಾ? ಆಯ್ಕೆಗಳು ಬೇಕಾ? ಆಯ್ಕೆಗಳು: ಎಂ.ಕೆ. ಇಂದಿರಾ ದಂಪತಿಗಳು, ಆರ್ಯಾಂಬ ಪಟ್ಟಾಭಿ ದಂಪತಿಗಳು, ತ್ರಿವೇಣಿ ದಂಪತಿಗಳು, ವಾಣಿ ದಂಪತಿಗಳು. ಸೌಮ್ಯ. ಎಂ.ಕೆ. ಇಂದಿರಾ ದಂಪತಿಗಳು. ಆಯ್ಕೆ ಒಂದು. ಹಾಂ ಸರ್. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ತ್ರಿವೇಣಿ ದಂಪತಿಗಳು. ತ್ರಿವೇಣಿ ಮತ್ತು ಅವರ ಯಜಮಾನರು ಶಂಕರ್ ಅವರು ಇಬ್ಬರೂ ಇರುವಂಥ ಒಂದು ಅಪರೂಪದ ಫೋಟೋ ಆಗಿತ್ತು ಇದು. ನಮ್ಮ ಕನ್ನಡಿಗರಲ್ಲಿ ಓದುವ ಹವ್ಯಾಸವನ್ನು ರೂಪಿಸಿದಂತಹ ಕೆಲವರನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರಲ್ಲಿ ತ್ರಿವೇಣಿಯವರು ಬಹಳ ಬಹಳ ಮುಖ್ಯರಾದವರು. ಮನೋವೈದ್ಯಕೀಯ ಹಿನ್ನೆಲೆಯಲ್ಲಿ, ಮನಸ್ಸಿನ ಹಿನ್ನೆಲೆಯಲ್ಲಿ ಕಾದಂಬರಿಗಳನ್ನು ಮೊದಲ ಬಾರಿಗೆ ಅವರು ಕನ್ನಡದಲ್ಲಿ ಬರೀತಾರೆ ತ್ರಿವೇಣಿಯವರು. ಹಾಗೆಯೇ ನಮ್ಮ ಎನ್ ನರಸಿಂಹಯ್ಯ ಪತ್ತೇದಾರಿ ಕಾದಂಬರಿಗಳ ಮೂಲಕ ದೊಡ್ಡ ಓದುಗರನ್ನು ಸೃಷ್ಟಿ ಮಾಡಿದ್ದು ನರಸಿಂಹಯ್ಯ. ಇಂತಹ ಕೆಲವರನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. 20 ಕಾದಂಬರಿಗಳನ್ನು, 3 ಕಥಾ ಸಂಕಲನ ಬರೆದಿದ್ದಾರೆ ತ್ರಿವೇಣಿ ಅವರು. ಅವರು ಬರೆದಂಥ ಬೆಳ್ಳಿ ಮೋಡ ಮತ್ತು ಶರಪಂಜರ ಎರಡೂ ಚಿತ್ರಗಳಾಗಿ ಬಹುದೊಡ್ಡ ಯಶಸ್ಸನ್ನು ಗಳಿಸ್ತು. ಆದರೆ ಅಕಾಲ ಮೃತ್ಯುವಿಗೆ ತುತ್ತಾಗ್ತಾರೆ ತ್ರಿವೇಣಿಯವರು. ಮೂಲ ಹೆಸರು ಅನಸೂಯ ಶಂಕರ್ ಅಂತ ಕರಿತಾ ಇದ್ದರು ಅವರನ್ನು. ಮುಂದಿನ ಪುಸ್ತಕ ಮಾತೃಭಾಷೆ ಶಿಕ್ಷಣದ ಮಹತ್ವ, ಅರುಣ ಉದಯ ಭಾಸ್ಕರ್ ಬರೆದಿರುವಂಥದ್ದು. ಪ್ರಶ್ನೆ: ಈ ಹಾಡನ್ನು ಹಾಡಿದ ಗಾಯಕರನ್ನು ಗುರುತಿಸಿ. ಹಾಡನ್ನು ಕೇಳು.
ಸೊಗಸಾದ ಗಾಯನ ಆಯ್ಕೆಗಳನ್ನು ನೋಡೋಣ. ರವೀಂದ್ರ ಸೊಲ್ಗಾವಿ, ಶಿವಮೊಗ್ಗ ಸುಬ್ಬಣ್ಣ, ಸಿ ಎಸ್ ಅಶ್ವಥ್, ಮೈಸೂರು ಅನಂತಸ್ವಾಮಿ. ಮೊದಲಿಗೆ ಬಸರುತ್ತಿದ್ದಾರೆ ಕಾರ್ತಿಕ್, ಆನಂತರ ಮಿಥುನ್. ಆಯ್ಕೆ 4 ಮೈಸೂರು ಅನಂತಸ್ವಾಮಿ, ಮಿಥುನ್. ಸರ್ ಉತ್ತರ ಅದೇ ಆಗಿತ್ತು, ಬಟ್ ಅದೇ ಉತ್ತರವಾ? ಅದೇ ಉತ್ತರವನ್ನು ನೋಡೋಣ. ಮೈಸೂರು ಅನಂತಸ್ವಾಮಿ ಉತ್ತರ ಸರಿಯಾಗಿದೆ. ಮಾತೃಭಾಷೆ ಶಿಕ್ಷಣದ ಮಹತ್ವ ಎನ್ನುವ ಈ ಒಂದು ಪುಸ್ತಕವನ್ನು ಕಾರ್ತಿಕ್ ಅವರಿಗೆ ಕೊಡ್ತಾ ಇದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ದಟ್ಟ ದರಿದ್ರ, ಸಿಹಿ ತಿನಿಸು, ಗಂಡಸರ ಕಿವಿಯ ಓಲೆ. ಮೊದಲನೇ ಶಬ್ದವನ್ನು ನಾನು ಕೊಡ್ತೇನೆ. ಎರಡನೇ ಶಬ್ದ, ಮೂರನೇ ಶಬ್ದಕ್ಕೆ ತಾವು ಪ್ರಯತ್ನಿಸಿ. 1 ಉತ್ತರ. ಕಡು ಬಡವ. 2 ಉತ್ತರ. ಸಿಹಿ ತಿನಿಸು. ಹೇಳಿ ಸೌಮ್ಯ. ಕಡುಬು. ಉತ್ತರವನ್ನು ನೋಡು. ಕಡುಬು ಉತ್ತರ ಸರಿಯಾಗಿದೆ. 3 ಉತ್ತರ. ಯಾರು ಬೇಕಾದರೂ ಬಜರುತ್ತಿ ಉತ್ತರವನ್ನು ಕೊಡಿ. ಗಂಡಸರ ಕಿವಿಯ ಓಲೆ. ಗೊತ್ತಿಲ್ವಾ? ಪ್ರಯತ್ನಿಸಿ ಮಿಥುನ್. ಕುಂಡಲಿ. ಕಾರ್ತಿಕ್ ಮತ್ತು ಸೌಮ್ಯ. ಒಡವೆ ಅಷ್ಟೇ. ಒಡವೆ ಅಂದರೆ ಯಾರು ಬೇಕಾದರೂ ಹಾಕ್ಕೋಬೋದು ಒಡವೆನ. ಉತ್ತರವನ್ನು ನೋಡು. ಕಡಕು ಅಂತಾರೆ. ಕಡಕು, 10 ಕಡಕು ಅಂತಲೂ ಹೇಳ್ತಾರೆ. ಅದೇ ವಿಶೇಷವಾಗಿರುತ್ತೆ. ಸ್ವಲ್ಪ ಓಲೆ ಗಂಡಸರು ಹಾಕ್ಕೋತಾರೆ. ನಿಂತು ಹೋಗಿತ್ತು, ಈಗ ಮತ್ತೆ ಹಾಕ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ ಫ್ಯಾಷನ್ ಅನ್ನೋ ಹೆಸರಲ್ಲಿ. ಆದರೆ ಎಲ್ಲೂ ಕಿವಿಗೆ ಹಾಕ್ಕೊಳ್ಳೋದನ್ನು ಬಿಟ್ಟು ಒಂದು ಕಿವಿಗೆ ಮಾತ್ರ ಹಾಕ್ಕೋತಾರೆ. ಅದಕ್ಕೆ ಕಡಕು ಅಥವಾ 10 ಕಡಕು ಅಂತ ಕರೀತಾರೆ. ಈಗ ನಾವು ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಮಿಥುನ್ನವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡ ಚಲನಚಿತ್ರ ಯಾವುದು? ಸತಿ ಸುಲೋಚನಾ, ಬೇಡರ ಕಣ್ಣಪ್ಪ. ಸತಿ ಸುಲೋಚನಾ. ಮುಂದಿನ ಪ್ರಶ್ನೆ: ಕರ್ನಾಟಕದಲ್ಲಿ ಅತ್ಯಂತ ಎತ್ತರದ ಸೂರು ಇರುವ ದೇವಾಲಯ ಯಾವುದು? ಅಘೋರೇಶ್ವರ, ರಾಮೇಶ್ವರ. ಮುಂದಿನ ಪ್ರಶ್ನೆ: ದಾರುಕಾವನದಲ್ಲಿರುವ ಜ್ಯೋತಿರ್ಲಿಂಗದ ಹೆಸರೇನು? ನಾಗೇಶ್ವರ, ರಾಮೇಶ್ವರ. ಮುಂದಿನ ಪ್ರಶ್ನೆ: ಮಾಯಾರಾವ್ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರು? ಶಾಸ್ತ್ರೀಯ ನೃತ್ಯ, ಶಾಸ್ತ್ರೀಯ ಸಂಗೀತ. ಮುಂದಿನ ಪ್ರಶ್ನೆ: ತೊರೆದು ಹೋಗದಿರೋ ಜೋಗಿ, ಅಡಗಿಗೆ ರಗಿದ ಈ ದೀನಳ ಮರೆತು ಈ ಭಾವಗೀತೆಯನ್ನು ಯಾರು ಬರೆದರು? ಎಂ.ಎನ್. ವ್ಯಾಸರಾವ್, ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟ. ಲಕ್ಷ್ಮೀನಾರಾಯಣ ಭಟ್. ಉತ್ತರವನ್ನು ನೋಡ್ತಾ ಹೋಗೋಣ. ಬೇಡರ ಕಣ್ಣಪ್ಪ ಸರಿಯಾದ ಉತ್ತರ ಆಗಿತ್ತು. ಎರಡನೇ ಪ್ರಶ್ನೆಗೆ ಉತ್ತರ ಅಘೋರೇಶ್ವರ ದೇವಾಲಯ ಇಕ್ಕೇರಿ ಆಗಿತ್ತು. ಮೂರನೇ ಪ್ರಶ್ನೆಗೆ ಉತ್ತರ ನಾಗೇಶ್ವರ ಆಗಿತ್ತು. ತಾವು ರಾಮೇಶ್ವರ ಅಂತ ಹೇಳಿದಿರಿ ಅಲ್ವಾ? ನಾಗೇಶ್ವರ ಹೇಳಿದ್ದೀರಾ? ಓಕೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಶಾಸ್ತ್ರೀಯ ನೃತ್ಯ ಆಗಿತ್ತು, ಸಂಗೀತ ಅಂತ ಹೇಳಿದಿರಿ. ಐದನೇ ಪ್ರಶ್ನೆಗೆ ಉತ್ತರ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿರೋ ಕಾರಣ 2 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇನೆ. ಈಗ ಅವಕಾಶ ಸೌಮ್ಯ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ.
ಮೊದಲ ಪ್ರಶ್ನೆ. ಅಮಿತಾಬ್ ಬಚ್ಚನ್ ನಟಿಸಿದ ಮೊದಲ ಕನ್ನಡ ಚಿತ್ರ ಯಾವುದು? ಅಮೃತಧಾರೆ, ಅಮೃತ ಘಳಿಗೆ? ಅಮೃತಧಾರೆ. ಮುಂದಿನ ಪ್ರಶ್ನೆ. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸ್ಥಾಪಕರು ಯಾರು? ಎಂ ವಿಶ್ವೇಶ್ವರಯ್ಯ, ಮಾಧವರಾವ್? ಎಂ ವಿಶ್ವೇಶ್ವರಯ್ಯ. ಮುಂದಿನ ಪ್ರಶ್ನೆ. ಬಬ್ರುವಾಹನ ಬಿಟ್ಟ ಯಾವ ಬಾಣವು ಅರ್ಜುನನನ್ನ ಕೊಂದಿತು? ನಾಗಾಸ್ತ್ರ, ಗರುಡಾಸ್ತ್ರ? ಗರುಡಾಸ್ತ್ರ. ಮುಂದಿನ ಪ್ರಶ್ನೆ. ಪ್ರಸಾದ್ ಬಿಡಪ್ಪ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರು? ಕ್ರೀಡೆ, ಫ್ಯಾಷನ್? ಕ್ರೀಡೆ. ಮುಂದಿನ ಪ್ರಶ್ನೆ. ನಿನ್ನೊಲಿಮೆಯಿಂದಲೇ ಬಾಳು ಬೆಳಕಾಗಿರಲು ಈ ಭಾವಗೀತೆಯನ್ನು ಯಾರು ಬರೆದರು? ಕೆ ಎಸ್ ನರಸಿಂಹಸ್ವಾಮಿ, ಕೆ ಎಸ್ ನಿಸಾರ್ ಅಹಮದ್? ಕೆ ಎಸ್ ನರಸಿಂಹಸ್ವಾಮಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಅಮಿತಾಬ್ ಬಚ್ಚನ್ ನಟಿಸಿದ್ದು ಅಮೃತಧಾರೆ, ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಎಂ ವಿಶ್ವೇಶ್ವರಯ್ಯ, ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ನಾಗಾಸ್ತ್ರ ಆಗಿತ್ತು, ಗರುಡಾಸ್ತ್ರ ಅಂತ ಹೇಳಿದರೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಫ್ಯಾಷನ್ ಲೋಕದಲ್ಲಿ ಅವರು ಪ್ರಸಿದ್ಧರು. ಐದನೇ ಪ್ರಶ್ನೆಗೆ ಉತ್ತರ ಕೆ ಎಸ್ ನರಸಿಂಹಸ್ವಾಮಿ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪ್ರಶ್ನೆಗಳಿಗೆ ತಾವು ಸರಿ ಉತ್ತರ ಕೊಟ್ಟಿರೋ ಕಾರಣ ತಮಗೆ 3 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ ಕಾರ್ತಿಕ್ ಅವರಿಗೆ. ಮೊದಲ ಪ್ರಶ್ನೆ. ಕರ್ನಾಟಕದಲ್ಲಿ ಹೆಚ್ಚಿನ ಚಲನಚಿತ್ರ ತೆರೆಗಳಿರುವ ಮಾಲ್ ಯಾವುದು? ಒರಾಯನ್ ಮಾಲ್, ಮಾಲ್ ಆಫ್ ಏಷ್ಯಾ? ಒರಾಯನ್ ಮಾಲ್. ಮುಂದಿನ ಪ್ರಶ್ನೆ. ಕರ್ನಾಟಕದಲ್ಲಿ ಅತ್ಯಂತ ವಿಶಾಲವಾಗಿರುವ ದೇವಾಲಯ ಯಾವುದು? ಧರ್ಮಸ್ಥಳ, ನಂಜನಗೂಡು? ಧರ್ಮಸ್ಥಳ. ಮುಂದಿನ ಪ್ರಶ್ನೆ. ಜ್ಯೋತ್ಸ್ನಾ ಯಾರ ಮಗಳು? ಸೂರ್ಯನ ಮಗಳ, ಚಂದ್ರನ ಮಗಳ? ಸೂರ್ಯ. ಮುಂದಿನ ಪ್ರಶ್ನೆ. ಇಮ್ಮಡಿ ಬಿಜ್ಜಳ ಯಾವ ವಂಶಸ್ಥ? ಬಾದಾಮಿ ಚಾಲುಕ್ಯ, ಕಲ್ಯಾಣಿ ಚಾಲುಕ್ಯ? ಕಲ್ಯಾಣಿ ಚಾಲುಕ್ಯ. ಮುಂದಿನ ಪ್ರಶ್ನೆ. ಮುಂಗಾರಿನ ಅಭಿಷೇಕಕ್ಕೆ ಮಿದುವಾಯಿತು ನೆಲವು ಈ ಭಾವಗೀತೆಯನ್ನು ಯಾರು ಬರೆದರು? ಚನ್ನವೀರ ಕಣವಿ, ಕೆ ಎಸ್ ನರಸಿಂಹಸ್ವಾಮಿ? ಕೆ ಎಸ್ ನರಸಿಂಹಸ್ವಾಮಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಮಾಲ್ ಆಫ್ ಏಷ್ಯಾ 14 ತೆರೆಗಳು ಉಂಟು. ಎರಡನೇ ಪ್ರಶ್ನೆಗೆ ಉತ್ತರ ನಂಜನಗೂಡು ವಿಶಾಲವಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಚಂದ್ರನ ಮಗಳು ಬೆಳದಿಂಗಳು ಎನ್ನುವ ಅರ್ಥ ಬರುವಂಥ ಶಬ್ದ ಜ್ಯೋತ್ಸ್ನಾ ಅನ್ನೋದು. ನಾಲ್ಕನೇ ಪ್ರಶ್ನೆಗೆ ಉತ್ತರ ಕಲ್ಯಾಣಿ ಚಾಲುಕ್ಯರು, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಐದನೇ ಪ್ರಶ್ನೆಗೆ ಉತ್ತರ ಚನ್ನವೀರ ಕಣವಿ ಆಗಿತ್ತು. ಕೊಟ್ಟಿದ್ರಾ? ಇಲ್ಲ. ಕೊಟ್ಟಿಲ್ಲ. ಒಂದು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮಿಥುನ್ ಅವರಿಗೆ ದೊರೀತಾ ಇದೆ 2 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಸೌಮ್ಯ ಅವರಿಗೆ 3-2 5 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಕಾರ್ತಿಕ್ ಅವರಿಗೆ 3 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಬಣ್ಣ ಎನ್ನುವ ಶಬ್ದ ನಮಗೆಲ್ಲ ಪರಿಚಿತವಾದದ್ದು. ಈ ಬಣ್ಣ ಎನ್ನುವ ಶಬ್ದ ಕನ್ನಡ ಮೂಲದ್ದಲ್ಲ, ಇದು ಪ್ರಾಕೃತದಿಂದ ಬಂತು ಕನ್ನಡಕ್ಕೆ. ಪ್ರಾಕೃತದಲ್ಲಿ ವಣ್ಣ ಅಂತ ಹೇಳ್ತಾರೆ. ಪ್ರಾಕೃತಕ್ಕೆ ಎಲ್ಲಿಂದ ಬಂತು ಅಂದರೆ ಅದು ಸಂಸ್ಕೃತದಿಂದ ಬಂತು, ಅಲ್ಲಿ ವರ್ಣ ಅಂತ ಕರೀತಾರೆ. ಕನ್ನಡದಲ್ಲಿ ವರ್ಣ ಬಣ್ಣ ಎರಡನ್ನೂ ಸಹ ಇವತ್ತು ಬಳಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.